ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನನ್ನ ಈ ದಿನದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಾನು 1 ವೀಕ್ ಲೇಟರ್ ಪೋಸ್ಟ್ ಮಾಡ್ತಿದ್ದೀನಿ ಬಿಕಾಸ್ ನನಗೂ ನನ್ನ ಮಗ ಕಿಂಚು ಇಬ್ರಿಗೂ ಕೂಡ ಈ ವ್ಲಾಗ್ ಆದಮೇಲೆ ಹುಷಾರು ತಪ್ಪಿದ್ವಿ. ಸೊ 1 ವೀಕ್ ಆದಮೇಲೆ ಈ ವ್ಲಾಗ್ನ ನಾನು ಪೋಸ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ನ ವಿಶೇಷ ಏನಪ್ಪ ಅಂತ ಅಂದರೆ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿಯ ವ್ಲಾಗ್ ಆಗಿರುತ್ತೆ ಇದು. ಅಂದರೆ ತಾಯಿ ಚಾಮುಂಡೇಶ್ವರಿ ಹುಟ್ಟಿದ ದಿನದ ಸೆಲೆಬ್ರೇಷನ್ನೇ ಈ ವ್ಲಾಗ್. ಇಂದಿನ ದಿನ ಅಂದರೆ ತಾಯಿ ಹುಟ್ಟಿದ ಇಂದಿನ ದಿನ ಬಂದು ರಥದಲ್ಲಿ ತಾಯಿಯ ಉತ್ಸವ ಮೂರ್ತಿನ ಹೊತ್ತು ಇಡೀ ಏರಿಯಾನ ಸುತ್ತುವರಿಸ್ತಾರೆ. ಇನ್ನು ಸಾಯಂಕಾಲದಷ್ಟೊತ್ತಿಗೆ ಏರಿಯಾ ಪೂರ್ತಿ ರಥದಲ್ಲಿ ಮೆರವಣಿಗೆ ಮಾಡಿಸಿ ದೇವ್ರನ್ನ ಮತ್ತೆ ದೇವಸ್ಥಾನದ ಹತ್ರ ಕರ್ಕೊಂಡು ಬರ್ತಾರೆ. ಆ್ಯಂಡ್ ದೇವಸ್ಥಾನದ ಗರ್ಭಗುಡಿ ಹತ್ರ ಬರ್ತಾ ಇದ್ದಂಗೆ ರೋಡ್ ಉದ್ದಕ್ಕೂ ಜನ ನಿಂತಿರ್ತಾರೆ ಆ್ಯಂಡ್ ಪೂಜೆ ಸಾಮಾನುಗಳನ್ನ ಇಟ್ಕೊಂಡಿರ್ತಾರೆ. ದೇವ್ರ ಪೂಜೆ ಮಾಡಿ ಮತ್ತೆ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗೋಕ್ಕೆ ಮುಂಚೆ ದೇವ್ರ ಪೂಜೆ ಆಗಿದ ತಕ್ಷಣ ಪೂಜಾರಿಗಳು ರೋಡಲ್ಲಿ ಪೂಜೆ ಸಾಮಾನು ಇಟ್ಕೊಂಡು ನಿಂತಿರೋರ್ಗೆಲ್ಲರಿಗೂ ತೀರ್ಥ ಹಾಕ್ತಾರೆ. ಅದಾದಮೇಲೆ ಅವರೆಲ್ಲರೂ ರೋಡಲ್ಲೇ ಪೂಜೆ ಮಾಡ್ತಾರೆ ದೇವ್ರಿಗೆ. ಅಲ್ಲೇ ಹಣ್ಣು ಕಾಯಿ ಹೊಡೆದು ರೋಡಲ್ಲೇ ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿ ದೇವ್ರಿಗೆ ಅರ್ಪಿಸ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತಾಯಿಯ ಹುಟ್ಟಿದಬ್ಬ ಇದ್ದಿದ್ದರಿಂದ ಕಿಂಚು ಕೈಲಿ ಸ್ವೀಟ್ಸ್ನ ಕೊಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ರೆಡಿಯಾಗಿ ಮತ್ತೆ ಪೂಜೆ ಮಾಡಿಸ್ಬಿಟ್ಟು ಸ್ವೀಟ್ಸ್ಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೊರಟ್ವಿ. ಆ್ಯಂಡ್ ಕಿಂಚು ಅಂತೂ ಎಲ್ರಿಗೂ ಚೆನ್ನಾಗಿ ಸ್ವೀಟ್ಸ್ಗಳನ್ನ ಕೊಡ್ತಿದ್ದ ಅವ್ರ ಅಪ್ಪನ ಜೊತೆ ಸೇರಿಕೊಂಡು. ಆ್ಯಂಡ್ ಅವರಿಬ್ಬರು ಮ್ಯಾಚಿಂಗ್ ಡ್ರೆಸ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಸೊ ಈ 2 ದಿನದ ದಿನಚರಿ ಹೀಗಿತ್ತು. 2 ದಿನದ ಸೇರಿಸಿ ಒಂದೇ ವ್ಲಾಗ್ ಮಾಡಿದ್ದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.